ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 5 ಸಂಖ್ಯಾ ಆಟ. ಈ ಅಧ್ಯಾಯದ ಪುಟ ಸಂಖ್ಯೆ 121ರಲ್ಲಿ ಬರುವಂತ ವಿಷಯ ಸಮತೆಯನ್ನ ತುಂಡರಿಸುವುದು. ಇದರ ಬಗ್ಗೆ ಕಲಿಯೋಣ. ಈಗಾಗಲೇ ನಮಗೆ ಸಮ ಸಂಖ್ಯೆಗಳಂದ್ರೆ ಯಾವುದು, ಬೆಸ ಸಂಖ್ಯೆ ಯಾವುದು, ಹಾಗೆ ಸಮ ಸಂಖ್ಯೆಯನ್ನ ನಾವು ಲೆಕ್ಕಾಚಾರ ಮಾಡದೆ ಯಾವ ರೀತಿಯಲ್ಲಿ ಗುರುತಿಸಬಹುದು ಅಂತ ತಿಳಿದಿದೆ. ಇಲ್ಲಿ ಕೆಲವು ಬೀಜೋಕ್ತಿಗಳನ್ನ ಕೊಟ್ಟಿದ್ದಾರೆ. ಕೆಳಗಿನ ಅಂಕಗಣಿತದ ಯಾವ ಬೀಜೋಕ್ತಿಗಳು ಸಮವಾಗಿವೆ ಅಂತ ಹೇಳಿ ನಾವಿಲ್ಲಿ ಕಂಡುಹಿಡಿಬೇಕು. ನಾವು ಹಿಂದಿನ ವಿಡಿಯೋದಲ್ಲಿ ಪ್ಲಸ್ ಹಾಗೆ ಮೈನಸ್ ಕ್ರಿಯೆಯನ್ನ ಮಾಡಿದಾಗ ಯಾವ ರೀತಿಯ ಸಂಖ್ಯೆಗಳು ನಮಗೆ ಸಿಗ್ತದೆ ಅಂತ ಕಲ್ತಿದ್ದೇವೆ. ಅಂದ್ರೆ ಈಗ ನೀವು ಬೆಸ ಸಂಖ್ಯೆಯನ್ನ ತೆಗೆದುಕೊಂಡ್ರೆ, ಎರಡು ಸಂಖ್ಯೆಗಳು ಬೆಸ ಸಂಖ್ಯೆಗಳಾಗಿದ್ದಾಗ, ಆಡ್ ನಂಬರ್ಸ್ಗಳಾಗಿದ್ದಾಗ ನೀವು ಅದರಲ್ಲಿ ಪ್ಲಸ್ ಅಥವಾ ಮೈನಸ್ ಕ್ರಿಯೆಯನ್ನ ಮಾಡಿದ್ರೆ ಅದು ನಿಮಗೆ ಸಮ ಸಂಖ್ಯೆಯನ್ನ ಕೊಡ್ತದೆ. ಹಾಗೆ ಎರಡು ಸಂಖ್ಯೆಗಳು ಸಮ ಸಂಖ್ಯೆಗಳಾಗಿದ್ದಾಗ ಅದರ ಮೇಲೆ ನಾವು ಪ್ಲಸ್ ಅಥವಾ ಮೈನಸ್, ಕೂಡಿಸುವುದು ಅಥವಾ ಕಳೆಯುವುದು ಈ ರೀತಿಯ ಕ್ರಿಯೆಗಳನ್ನ ಮಾಡಿದಾಗ ನಮ್ಗೆ ಬರುವಂತ ಉತ್ತರವು ಏನಾಗಿರ್ತದೆ, ಅದು ನಮ್ಗೆ ಸಮ ಸಂಖ್ಯೆ ಆಗಿರ್ತದೆ. ಅಂದ್ರೆ ಈವನ್ ನಂಬರ್ಸ್ ಆಗಿರ್ತದೆ. ಹಾಗೆ ಒಂದು ಬೆಸ ಸಂಖ್ಯೆ ಮತ್ತೆ ಒಂದು ಸಮ ಸಂಖ್ಯೆ ಇದನ್ನ ಕೂಡಿಸುವುದು ಮತ್ತೆ ಕಳೆಯುವುದು ಮಾಡಿದಾಗ ಸಿಗುವಂತ ಉತ್ತರವು ಬೆಸ ಸಂಖ್ಯೆ ಆಗಿರ್ತದೆ. ಇದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಈಗ ಇದೇ ಗುಣವನ್ನ ಉಪಯೋಗಿಸಿ ನಾವು ಇಲ್ಲಿ ಕೊಟ್ಟಿರುವಂತ ಬೀಜೋಕ್ತಿಗಳು ಸಮವಾಗಿದೆಯಾ ಅಥವಾ ಬೆಸವಾಗಿದೆಯಾ ಅಂತ ಹೇಳಿ ಕಂಡುಹಿಡಿಬೇಕು. ಮೊದಲಿಗೆ ನಮಗೆ ಕೊಟ್ಟಿರುವಂತ ಬೀಜೋಕ್ತಿ ಯಾವುದು? 43 ಪ್ಲಸ್ 37 ಅಂತ ಕೊಟ್ಟಿದ್ದಾರೆ. 43 ಅಂತ ಹೇಳಿದ್ರೆ ಇದೊಂದು ಬೆಸ ಸಂಖ್ಯೆಯಾಗಿದೆ. ಹಾಗೆ 37 ಎನ್ನುವಂಥದ್ದು ಬೆಸ ಸಂಖ್ಯೆಯಾಗಿದೆ. ಅಂದ್ರೆ ಇಲ್ಲಿ ಬೆಸ ಸಂಖ್ಯೆ ಪ್ಲಸ್ ಬೆಸ ಸಂಖ್ಯೆ, ಬೆಸ ಸಂಖ್ಯೆ ಪ್ಲಸ್ ಬೆಸ ಸಂಖ್ಯೆ ಎನ್ನುವಂಥದ್ದು ಯಾವುದನ್ನ ಕೊಡ್ತದೆ? ಅದು ಸಮ ಸಂಖ್ಯೆಯನ್ನ ಕೊಡ್ತದೆ. ಹಾಗಾಗಿ ಇಲ್ಲಿ ಉತ್ತರ ಸಮ ಸಂಖ್ಯೆ ಅಥವಾ ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ 672 672 ಮೈನಸ್ 348 ಅಂತ ಇದೆ. 672 ಎನ್ನುವಂಥದ್ದು ಒಂದು ಸಮ ಸಂಖ್ಯೆಯಾಗಿದೆ. ಹಾಗೆ 348 ಎನ್ನುವಂಥದ್ದು ಸಮ ಸಂಖ್ಯೆಯಾಗಿದೆ. ಸಮ ಸಂಖ್ಯೆ ಮೈನಸ್ ಸಮ ಸಂಖ್ಯೆ ಅಂದ್ರೆ ಇದು ನಮಗೆ ಸಮ ಸಂಖ್ಯೆ ಉತ್ತರವಾಗಿ ಕೊಡ್ತದೆ. ಇಲ್ಲಿ ಉತ್ತರ ಸಮ. ನಂತರ ಥರ್ಡ್ ಕ್ವಶನ್ 4 ಇಂಟು 347 ಇಂಟು 3 ಅಂತ ಇದೆ. ಇಲ್ಲಿ ನೀವು ಗಮನಿಸಬಹುದು 4 ಎನ್ನುವಂಥದ್ದು ಸಮ ಸಂಖ್ಯೆ ಆಗಿದೆ. ನೀವೀಗ ಯಾವುದೇ ಬೆಸ ಸಂಖ್ಯೆಗೆ ಸಮ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಸಿಗುವಂತ ಉತ್ತರ ಯಾವಾಗಲೂ ಕೂಡ ಸಮ ಸಂಖ್ಯೆ ಆಗಿರ್ತದೆ. ಇಲ್ಲೀಗ 4 ಎನ್ನುವಂಥದ್ದು ಸಮ ಸಂಖ್ಯೆ ಆಗಿರೋದ್ರಿಂದ ನಮಗೆ ಉತ್ತರವು ಸಮ ಸಂಖ್ಯೆ ಸಿಗುತ್ತದೆ. ನೆಕ್ಸ್ಟ್ 708 ಮೈನಸ್ 477. ಇಲ್ಲಿ 708 ಎನ್ನುವಂಥದ್ದು ಸಮ ಸಂಖ್ಯೆಯಾಗಿದೆ. 477 ಎನ್ನುವಂಥದ್ದು ಬೆಸ ಸಂಖ್ಯೆಯಾಗಿದೆ. ಸಮ ಮತ್ತೆ ಬೆಸ ಸಂಖ್ಯೆ ಬೇರೆ ಬೇರೆ ರೀತಿಯ ಸಂಖ್ಯೆಗಳನ್ನು ತೆಗೆದುಕೊಂಡು ನಾವು ಇಲ್ಲಿ ಮೈನಸ್ ಅಂದ್ರೆ ವ್ಯತ್ಯಾಸವನ್ನ ಕಂಡುಹಿಡಿದಾಗ ನಮಗೆ ಸಿಗುವಂತ ಉತ್ತರ ಏನಾಗಿರ್ತದೆ? ಅದು ಬೆಸ ಸಂಖ್ಯೆ ಆಗಿರ್ತದೆ. ಹಾಗಾಗಿ ಇದಕ್ಕೆ ಬೆಸ ಸಂಖ್ಯೆ ಎನ್ನುವಂಥದ್ದು ಉತ್ತರ. ನಂತರ 809 ಪ್ಲಸ್ 214 809. 809 ಎನ್ನುವಂಥದ್ದು ಬೆಸ ಸಂಖ್ಯೆಯಾಗಿದೆ. ಬೆಸ ಸಂಖ್ಯೆ ಪ್ಲಸ್ ಇಲ್ಲಿ 214 ಎನ್ನುವಂಥದ್ದು ಸಮ ಸಂಖ್ಯೆ. ಒಂದು ಬೆಸ ಒಂದು ಸಮ ಇದ್ರೆ ನಮಗೆ ಸಿಗುವಂತ ಉತ್ತರವು ಬೆಸ ಸಂಖ್ಯೆ ಅಂದ್ರೆ ಆಡ್ ನಂಬರ್ಸ್ ಆಗಿರ್ತದೆ. 119 ಗುಣಿಸು 313. ಇಲ್ಲಿ 119 ಎನ್ನುವಂಥದ್ದು ಬೆಸ ಸಂಖ್ಯೆ. ಹಾಗೆ 303 ಎನ್ನುವಂಥದ್ದು ಕೂಡ ಬೆಸ ಸಂಖ್ಯೆ ಆಗಿದೆ. ಹಾಗಾಗಿ ಇಲ್ಲಿ ಸಿಗುವಂತ ಉತ್ತರವು ಬೆಸ ಸಂಖ್ಯೆಯಾಗಿರ್ತದೆ. 443 ಎನ್ನುವಂಥದ್ದು ಬೆಸ ಸಂಖ್ಯೆ ಮೈನಸ್ 479 ಎನ್ನುವಂಥದ್ದು ಬೆಸ ಸಂಖ್ಯೆಯಾಗಿದೆ. ಬೆಸ ಸಂಖ್ಯೆ ಮೈನಸ್ ಬೆಸ ಸಂಖ್ಯೆ ಅಂದ್ರೆ ಇದು ನಮಗೆ ಯಾವ ಉತ್ತರವನ್ನ ಕೊಡ್ತದೆ? ಇದು ನಮಗೆ ಉತ್ತರವಾಗಿ ಸಮ ಸಂಖ್ಯೆಯನ್ನ ಕೊಡ್ತದೆ. ನಂತರ ಬರುವಂಥದ್ದು 513ರ ಕ್ಯೂಬ್ ಇದೆ. ಇಲ್ಲಿ ಯಾವುದೇ ಸಂಖ್ಯೆನ ನೀವು ತೆಗೆದುಕೊಂಡ್ರೆ ಕ್ಯೂಬ್ ಅಂತ ಹೇಳಿದ್ರೆ ಬೆಸ ಸಂಖ್ಯೆಯನ್ನ ತೆಗೆದುಕೊಂಡ್ರೆ ಯಾವುದೇ ಬೆಸ ಸಂಖ್ಯೆಯ ಕ್ಯೂಬ್ ಅನ್ನ ಕಂಡುಹಿಡಿದಾಗ ಅದು ನಿಮಗೆ ಬೆಸ ಸಂಖ್ಯೆಯನ್ನ ಕೊಡ್ತದೆ. ಅದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗೆ ಯಾವುದೇ ಸಮ ಸಂಖ್ಯೆಯ ಕ್ಯೂಬ್ ಅನ್ನ ನೀವು ಕಂಡುಹಿಡಿದಾಗ ಅದು ನಿಮಗೆ ಸಮ ಸಂಖ್ಯೆಯನ್ನೇ ಕೊಡ್ತದೆ. ಈಗ ಉದಾಹರಣೆಗೆ 2ರ ಕ್ಯೂಬ್ ಎನ್ನುವಂಥದ್ದು ಎಷ್ಟಾಗಿದೆ? 8 ಆಗಿದೆ. ಹಾಗೆ 3 ಎನ್ನುವಂಥದ್ದು ಬೆಸ ಸಂಖ್ಯೆ.
3ರ ಕ್ಯೂಬ್ ಎನ್ನುವಂಥದ್ದು 3 ಗುಣಿಸು 3 9, 9 ಗುಣಿಸು 3 27. ಇದು ಒಂದು ಬೆಸ ಸಂಖ್ಯೆಯಾಗಿದೆ. ಈಗ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು 513. ಇದು ಒಂದು ಬೆಸ ಸಂಖ್ಯೆ ಆಗಿರೋದ್ರಿಂದ ಇದರ ಕ್ಯೂಬ್ ಏನಾಗಿರ್ತದೆ, ಇದರ ಕ್ಯೂಬ್ ಕೂಡ ಒಂದು ಬೆಸ ಸಂಖ್ಯೆ ಆಗಿರ್ತದೆ. ಸಮತೆಯು ವಿಭಿನ್ನ ಕ್ರಿಯೆಗಳಲ್ಲಿ ಹೇಗೆ ವರ್ತಿಸುತ್ತದೆ ಎನ್ನುವ ನಮ್ಮ ತಿಳುವಳಿಕೆಯನ್ನು ಉಪಯೋಗಿಸಿಕೊಂಡು ಈ ಕೆಳಗಿನ ಬೀಜೋಕ್ತಿಗಳ ಅಕ್ಷರ ಸಂಖ್ಯೆಗಳಿಗೆ ಯಾವುದೇ ಪೂರ್ಣಾಂಕದ ಮೌಲ್ಯಕ್ಕೆ ಸಮಸಂಖ್ಯೆ ಕೊಡುವ ಬೀಜೋಕ್ತಿಯನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ನಾವೀಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇದನ್ನ ವಿಸ್ತರಿಸಿ ಕೂಡ ಬರೀಬಹುದು. ಇಲ್ಲಿ ಇರುವಂತ ಈ ಬೀಜೋಕ್ತಿಗಳು ನಮ್ಗೇನು ಕೊಟ್ಟಿದ್ದಾರೆ, ಈ ಬೀಜೋಕ್ತಿಗಳು ಯಾವ ರೀತಿಯ ಅಕ್ಷರ ಸಂಖ್ಯೆಗಳನ್ನ ಕೊಡ್ತದೆ, ಇದು ಸಮ ಸಂಖ್ಯೆಯಾಗಿದೆಯಾ ಹಾಗೆ ಬೆಸ ಸಂಖ್ಯೆ ಆಗಿದೆಯಾ ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಮೊದಲಿಗೆ ನಮ್ಗೆ ಕೊಟ್ಟಿರುವಂತ ಬೀಜೋಕ್ತಿ ಯಾವುದಾಗಿದೆ, 2a + 2b ಅಂತ ಕೊಟ್ಟಿದ್ದಾರೆ. ಸೊ ಈ 2a + 2b ಅಂತ ಇದೆ, ಇದನ್ನ ನಾವು ಹೇಗೆ ಬರೀಬಹುದು, 2a + 2b ಅಂತ ಇದ್ರೆ ಈ 2 ಅನ್ನ ಹೊರಗಡೆ ತೆಗೆದಾಗ ಇಲ್ಲಿ ಉಳಿತಾ ಇದೆ a ಮತ್ತೆ ಇಲ್ಲಿ ಉಳಿತಾ ಇದೆ b. ಈಗ a + b ಎನ್ನುವಂಥದ್ದು ಒಂದು ಸಂಖ್ಯೆ, 2 ಎನ್ನುವಂಥದ್ದು ಇನ್ನೊಂದು ಸಂಖ್ಯೆ. ಸೊ ಯಾವುದೇ ಸಂಖ್ಯೆಗೆ ಬೆಸ ಸಂಖ್ಯೆ ಆಗಿರ್ಲಿ ಅಥವಾ ಸಮ ಸಂಖ್ಯೆ ಆಗಿರ್ಲಿ, ಅದಕ್ಕೆ ನಾವು 2ರಿಂದ ಗುಣಿಸಿದಾಗ ಅಂದ್ರೆ ಒಂದು ಸಮ ಸಂಖ್ಯೆಯಿಂದ ಗುಣಿಸಿದಾಗ ನಮ್ಗೆ ಸಿಗುವಂತ ಉತ್ತರವು ಏನಾಗಿರ್ತದೆ, ಸಮ ಸಂಖ್ಯೆ ಆಗಿರ್ತದೆ. ಹಾಗಾಗಿ ಇಲ್ಲಿ ನಾವು ಉತ್ತರವಾಗಿ ಏನು ಹೇಳ್ಬೋದು, ಇದು ಒಂದು ಸಮ ಸಂಖ್ಯೆಯಾಗಿದೆ ಅಥವಾ ಸಮ ಬೀಜೋಕ್ತಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದು ಸಮ ಸಂಖ್ಯೆ ಕೊಡುವಂತ ಬೀಜೋಕ್ತಿ. ಇಲ್ಲಿ ಕೊಟ್ಟಿದ್ದಾರೆ, ನಾವು ಸಮ ಸಂಖ್ಯೆ ಕೊಡುವಂತ ಬೀಜೋಕ್ತಿಯನ್ನ ಗುರುತಿಸಬೇಕು ಅಂತೇಳಿ, ಅದರಲ್ಲಿ ಇದು ಬೀಜೋಕ್ತಿ ಬರ್ತದೆ. ನೆಕ್ಸ್ಟ್ ಇರುವಂತದ್ದು 3g + 5h ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಏನಾಗಿದೆ, ಬೆಸ ಸಂಖ್ಯೆ ಆಗಿದೆ, ಹಾಗೆ ಇನ್ನೊಂದು ಬೆಸ ಸಂಖ್ಯೆ ಆಗಿದೆ. ಇಲ್ಲಿ 3g ಎನ್ನುವಂಥದ್ದು 3 ಎನ್ನುವಂಥದ್ದು ಬೆಸ ಸಂಖ್ಯೆ, ಹಾಗೆ 5 ಎನ್ನುವಂಥದ್ದು ಏನಾಗಿದೆ, ಇದು ಬೆಸ ಸಂಖ್ಯೆ ಆಗಿದೆ. ಆದ್ರೆ ಇಲ್ಲಿ ಬೆಸ ಸಂಖ್ಯೆ ಪ್ಲಸ್ ಬೆಸ ಸಂಖ್ಯೆ ಅಂದ್ರೆ ಅದು ಏನನ್ನ ಕೊಡ್ತದೆ, ಸಮ ಸಂಖ್ಯೆ ಕೊಡ್ತದೆ ಅಂತ ನಮ್ಗೆ ಗೊತ್ತಿದೆ. ಆದ್ರೆ ಇಲ್ಲಿ ಇರುವಂತ ಈ g ಮತ್ತೆ h ಬೆಲೆಗಳ ಮೇಲೆ ಇಲ್ಲಿ ಯಾವ ರೀತಿಯ ಉತ್ತರ ಬರ್ತದೆ ಅಂತ ಹೇಳಿ ಅದು ಹೊಂದಿಕೊಂಡು ಇರ್ತದೆ. 3g + 5h ಎನ್ನುವಂಥದ್ದು ಸಮ ಸಂಖ್ಯೆ ಬೀಜೋಕ್ತಿ ಆಗಿರ್ಬೋದು, ಹಾಗೆ ಬೆಸ ಸಂಖ್ಯೆ ಬೀಜೋಕ್ತಿ ಎರಡೂ ಕೂಡ ಆಗಿರ್ಬೋದು ಅಂತ ನಾವಿಲ್ಲಿ ಹೇಳ್ಬೋದು. ಯಾಕೆಂದ್ರೆ ಈಗ ಉದಾಹರಣೆಗೆ ನೀವು g ಯ ಬೆಲೆಯನ್ನ 1 ಅಂತ ತೆಗೆದುಕೊಂಡ್ರೆ, ಹಾಗೆ h ನ ಬೆಲೆಯನ್ನ 5 ಅಂತ ತೆಗೆದುಕೊಂಡ್ರೆ 3 × 1 + 5 × 5 ಅಂದ್ರೆ 3 + 25, ಇದು 28 ಕೊಡ್ತದೆ. ಹಾಗೆ ಈಗ ಒಂದು ವೇಳೆ g ಯ ಬೆಲೆಯನ್ನ 2 ಅಂತ ಅಂದುಕೊಳ್ಳಿ, ಹಾಗೆ h ನ ಬೆಲೆಯನ್ನ 3 ಅಂತ ತೆಗೆದುಕೊಂಡ್ರೆ 3 × 2 6 + 15, ಇದು ನಿಮ್ಗೆ 5 × 3 = 15, 3 × 2 = 6, ಸೊ 15 ಮತ್ತೆ 6 ಇದು 21 ಕೊಡ್ತದೆ. ಸೊ ಇಲ್ಲಿ ನಮ್ಗೆ ಬೆಸ ಸಂಖ್ಯೆ ಸಿಕ್ಕಿದೆ, ಇಲ್ಲಿ ನಮ್ಗೆ ಸಮ ಸಂಖ್ಯೆ ಕೂಡ ಸಿಕ್ಕಿದೆ. ಆದ್ರಿಂದ ನಾವಿಲ್ಲಿ ಏನು ಹೇಳ್ಬೋದು, ಇಲ್ಲಿ 3g + 5h ಎನ್ನುವಂಥದ್ದು ಇದರಲ್ಲಿ ಯಾವ ರೀತಿಯ ಸಂಖ್ಯೆ ಬರ್ತದೆ ಅನ್ನುವಂಥದ್ದು ಈ g ಮತ್ತೆ h ನ ಬೆಲೆಯನ್ನ ಹೊಂದಿಕೊಂಡು ಇರ್ತದೆ. ಹಾಗಾಗಿ ಇದು ಸಮ ಸಂಖ್ಯೆ ಕೂಡ ಆಗಿರ್ಬೋದು ಅಥವಾ ಬೆಸ ಸಂಖ್ಯೆ ಕೂಡ ಆಗಿರ್ಬೋದು. ಇದು g ಮತ್ತೆ h ನ ಬೆಲೆಯ ಮೇಲೆ ಇದೆ. ಹಾಗೆ ಇದು ಸಮ ಬೀಜೋಕ್ತಿ ಕೂಡ ಆಗಿರ್ತದೆ ಕೆಲವೊಂದ್ಸಲ ಇದು ಬೆಸ ಬೀಜೋಕ್ತಿ ಕೂಡ ಆಗಿರ್ಬೋದು. ನೆಕ್ಸ್ಟ್ ಇಲ್ಲಿ ಇರುವಂತದ್ದು 4m + 2n ಅಂತ ಕೊಟ್ಟಿದ್ದಾರೆ. ಈಗ 4m + 2n ಇದನ್ನ ಇಲ್ಲಿ ನಾವು ಎರಡು ಕಾಮನ್ ಟರ್ಮ್ ಅನ್ನ ತೆಗೆದುಕೊಂಡು ಹೊರಗಡೆ ತೆಗೆದ್ರೆ ಇಲ್ಲಿ 2m + n ಅಂತ ಸಿಗ್ತಾ ಇದೆ. ಸೊ 2 ಎನ್ನುವಂಥದ್ದು ಸಮ ಸಂಖ್ಯೆಯಿಂದ ನಾವು ಯಾವುದೇ ಸಂಖ್ಯೆಗೆ ಗುಣಿಸಿದಾಗ ನಮ್ಗೆ ಅಲ್ಲಿ ಸಿಗುವಂತ ಉತ್ತರವು ಏನಾಗಿರ್ತದೆ, ಸಮ ಸಂಖ್ಯೆ ಆಗಿರ್ತದೆ. ಹಾಗಾಗಿ ಇದೊಂದು ಸಮ ಬೀಜೋಕ್ತಿ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ 2u - 4v ಅಂತ ಇದೆ. ಇದರಲ್ಲೂ ಕೂಡ 2 ಎನ್ನುವಂತ ಸಂಖ್ಯೆ ಎರಡೂ ಪದಗಳಲ್ಲಿ ಇರೋದ್ರಿಂದ ಅದನ್ನ ಹೊರಗಡೆ ತೆಗೆದ್ರೆ u - 2v ಅಂತ ಸಿಗ್ತದೆ. ಇಲ್ಲಿ 2 ಒಂದು ಸಮ ಸಂಖ್ಯೆ ಆಗಿರೋದ್ರಿಂದ ಸಮ ಸಂಖ್ಯೆಯಿಂದ ನಾವು ಯಾವುದೇ ಸಂಖ್ಯೆಗೆ ಗುಣಿಸಿದಾಗ ನಮ್ಗೆ ಸಿಗುವಂತ ಬೀಜೋಕ್ತಿ ಅಥವಾ ಉತ್ತರವು ಸಮ ಸಂಖ್ಯೆಯಾಗಿರ್ತದೆ. ಹಾಗಾಗಿ ಇದು ಒಂದು ಸಮ ಬೀಜೋಕ್ತಿ ಅಂತ ಹೇಳ್ಬೋದು. ನೆಕ್ಸ್ಟ್ 13k - 5k ಅಂತ ಇದೆ.
ಇಲ್ಲಿ ಒಂದೇ ರೀತಿಯ ಅಕ್ಷರ ಸಂಖ್ಯೆ ಇದೆ, ಇಲ್ಲಿ ಕೆ ಇದೆ ಹಾಗೆ ಇಲ್ಲಿ ಕೆ ಇದೆ. ಹಾಗಾಗಿ ನೇರವಾಗಿ ನಾವು ಇದರ ವ್ಯತ್ಯಾಸವನ್ನ ಕಂಡುಹಿಡಿಯಬಹುದು. 13K ಇಂದ 5K ನ ತೆಗೆದ್ರೆ ನಮಗೆ ಸಿಗುವಂಥದ್ದು 8K. ಇಲ್ಲಿ 8 ಎನ್ನುವಂಥದ್ದು ಒಂದು ಸಮಸಂಖ್ಯೆ ಆಗಿರೋದ್ರಿಂದ ಇದು ಒಂದು ಸಮ ಬೀಜೋಕ್ತಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ 6m - 3n, ಇದರಲ್ಲಿ ನೀವು ಕಾಣ್ಬೋದು 3 ಎನ್ನುವಂಥದ್ದು ಎರಡರಲ್ಲೂ ಕೂಡ ಇದೆ. ಹಾಗಾಗಿ 3ನ ಹೊರಗಡೆ ತೆಗೆದ್ರೆ 3 2s are 6, 2m - n ಎನ್ನುವಂಥ ಉತ್ತರ ಸಿಗ್ತದೆ. ಸೊ 3 ಎನ್ನುವಂಥದ್ದು ಬೆಸ ಸಂಖ್ಯೆ ಆಗಿರೋದ್ರಿಂದ ಇಲ್ಲಿ ನೀವು ಯಾವ ರೀತಿಯ ಉತ್ತರವನ್ನ ಅಥವಾ ಯಾವ ರೀತಿಯ ಬೆಲೆಗಳನ್ನ m ಮತ್ತೆ n ಗೆ ಕೊಡ್ತೀರಾ ಅದರ ಮೇಲೆ ಈ ಬೀಜೋಕ್ತಿ ಹೊಂದಿಕೊಂಡಿರ್ತದೆ. ಅಂದ್ರೆ ಇಲ್ಲಿ ನಿಮ್ಗೆ ಬೆಸ ಸಂಖ್ಯೆಯೂ ಸಿಗ್ಬೋದು ಅಥವಾ ಸಮಸಂಖ್ಯೆಯೂ ಸಿಗ್ಬೋದು. ಒಂದು ಬೆಸ ಸಂಖ್ಯೆಯನ್ನ ನೀವು ಸಮಸಂಖ್ಯೆಯ ಜೊತೆ ಗುಣಿಸಿದ್ರೆ 3 × 2 ಅಂದ್ರೆ 6, ಅದು ಏನನ್ನ ಕೊಡ್ತದೆ ನಿಮ್ಗೆ? ಅದು ನಿಮ್ಗೆ ಸಮಸಂಖ್ಯೆಯನ್ನ ಕೊಡ್ತದೆ. ಹಾಗೆ ಒಂದು ಬೆಸ ಸಂಖ್ಯೆಯ ಜೊತೆ ಗುಣಿಸಿದ್ರೆ 3 × 5 ಅಂತ ಮಾಡಿದಾಗ 15, ಅಂದ್ರೆ ಅದು ಬೆಸ ಸಂಖ್ಯೆಯನ್ನ ಕೊಡ್ಬೋದು. ಹಾಗಾಗಿ ಇಲ್ಲಿ m ಮತ್ತೆ n ಗೆ ನಾವು ಯಾವ ಬೆಲೆ ಕೊಟ್ಟಿದ್ದೇವೆ ಅದರ ಮೇಲೆ ಇದು ಯಾವ ರೀತಿಯ ಬೀಜೋಕ್ತಿ ಎನ್ನುವಂಥದ್ದು ಹೊಂದಿಕೊಂಡಿರ್ತದೆ. ಸೊ ಕೆಲವೊಂದ್ಸಲ ಇದು ಸಮ ಬೀಜೋಕ್ತಿ ಆಗಿರ್ಬೋದು, ಕೆಲವೊಂದ್ಸಲ ಬೆಸ ಬೀಜೋಕ್ತಿ ಕೂಡ ಆಗಿರ್ಬೋದು. ನೆಕ್ಸ್ಟ್ x² + 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ x² + 2 ಎನ್ನುವಂಥದ್ದು x ನ ಬೆಲೆಯ ಮೇಲೆ ಹೊಂದಿಕೊಂಡು ಇದೆ. ಈಗ ಉದಾಹರಣೆಗೆ x² ನ ಬೆಲೆಯನ್ನು ನಾನು 3 ಅಂತ ತೆಗೆದುಕೊಂಡ್ರೆ 3² + 2 ಅಂದ್ರೆ 9 + 2 ಎನ್ನುವಂಥದ್ದು 11 ಅನ್ನ ಕೊಡ್ತದೆ. 11 ಎನ್ನುವಂಥದ್ದು ಒಂದು ಬೆಸ ಸಂಖ್ಯೆ. ಹಾಗೆ ಈಗ x ಅನ್ನು ನಾನು 4 ತೆಗೆದುಕೊಂಡ್ರೆ 4² + 2 ಅಂದ್ರೆ 16 + 2 ಎನ್ನುವಂಥದ್ದು 18 ಅನ್ನ ಕೊಡ್ತದೆ. ಇದು ಒಂದು ಸಮಸಂಖ್ಯೆ. ಇಲ್ಲಿ ಕೂಡ ನಮಗೆ ಎರಡು ರೀತಿಯ ಉತ್ತರ ಸಿಗ್ಬೋದು. ಈ x ನ ಬೆಲೆಯ ಮೇಲೆ ಅದು ಹೊಂದಿಕೊಂಡು ಇದೆ. ಸೊ ಇಲ್ಲಿ ಉತ್ತರ ಇದು ಸಮ ಬೀಜೋಕ್ತಿ ಕೂಡ ಆಗಿರ್ಬೋದು, ಹಾಗೆ ಇದು ಬೆಸ ಬೀಜೋಕ್ತಿ ಕೂಡ ಆಗಿರ್ಬೋದು. x ಗೆ ನಾವು ಯಾವ ರೀತಿಯ ಬೆಲೆಯನ್ನು ಕೊಡ್ತೇವೆ ಅದರ ಮೇಲೆ ಅದನ್ನು ನಾವು ಡಿಸೈಡ್ ಮಾಡ್ಬೋದು. ನೆಕ್ಸ್ಟ್ b² + 1 ಅಂತ ಇದೆ. ಇಲ್ಲಿ ಕೂಡ ನೀವು ಗಮನಿಸಿ, ಈಗ b² + 1 ಅಂತ ಇದೆ. b ಗೆ ನಾನು 4 ಅಂತ ಕೊಟ್ರೆ ಬೆಲೆ 4² + 1 ಅಂದ್ರೆ 16 + 1. 16 + 1 ಎನ್ನುವಂಥದ್ದು 17 ಬೆಸ ಸಂಖ್ಯೆಯನ್ನ ಕೊಡ್ತದೆ. ಈಗ b ಯ ಬೆಲೆ 3 ತೆಗೆದುಕೊಂಡ್ರೆ 3² + 1 9 + 1 ಇದು 10 ಅಂದ್ರೆ ಸಮಸಂಖ್ಯೆಯನ್ನ ಕೊಡ್ತದೆ. ಸೊ ಇಲ್ಲಿ ಕೂಡ ಉತ್ತರ ಇದು ಸಮ ಬೀಜೋಕ್ತಿಯೂ ಆಗಿದೆ ಹಾಗೆ ಬೆಸ ಬೀಜೋಕ್ತಿಯೂ ಆಗಿದೆ. ಇಲ್ಲಿ b ಗೆ ನಾವು ಯಾವ ಬೆಲೆಯನ್ನ ಕೊಡ್ತೇವೆ ಅದರ ಮೇಲೆ ನಮಗೆ ಇಲ್ಲಿ ಉತ್ತರ ಸಿಗುತ್ತದೆ. ನೆಕ್ಸ್ಟ್ 4K × 3J ಅಂತ ಇದೆ. ಸೊ 4K × 3J ಇಲ್ಲಿ ಗುಣಾಕಾರ ಮಾಡ್ಲಿಕ್ಕಿರೋದ್ರಿಂದ ನಾವಿದನ್ನ ಒಟ್ಟಾಗಿ ಗುಣಿಸಿ ಬರೀಬಹುದು. 4K × 3J ಅಂದ್ರೆ 4 × 3 ಅಂದ್ರೆ 12, K × J ಅಂತ ಒಟ್ಟಾಗಿ ಬರಿಬಹುದು. ಇಲ್ಲಿಗ 12 ಎನ್ನುವಂಥದ್ದು ಒಂದು ಏನಾಗಿದೆ, ಸಮಸಂಖ್ಯೆ ಆಗಿದೆ. ಸೊ ಸಮಸಂಖ್ಯೆಯನ್ನ ಯಾವುದೇ ಸಂಖ್ಯೆ ಜೊತೆ ಗುಣಿಸಿದಾಗ ನಮಗೆ ಸಿಗುವಂತ ಉತ್ತರ ಏನಾಗಿರ್ತದೆ, ಸಮಸಂಖ್ಯೆ ಆಗಿರ್ತದೆ. ಹಾಗಾಗಿ ಇಲ್ಲಿ ನಾವು ಸಮ ಅಂತ ಬರಿಬಹುದು. ಬೀಜೋಕ್ತಿ 4m + 2q ಯಾವಾಗಲೂ ಯಾವುದೇ m ಮತ್ತು q ಪೂರ್ಣಾಂಕದ ಮೌಲ್ಯಗಳಿಗೆ ಒಂದು ಸಮಸಂಖ್ಯೆಯನ್ನು ಮೌಲ್ಯಮಾಪನ ಮಾಡುತ್ತದೆ. ನಾವು ಇದನ್ನು ಎರಡು ವಿಭಿನ್ನ ರೀತಿಯಲ್ಲಿ ಸಮರ್ಥಿಸಬಹುದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಒಂದು ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ 4m + 2q. ಈಗ ಈ ಬೀಜೋಕ್ತಿ ಯಾವ ರೀತಿಯ ಬೀಜೋಕ್ತಿಯಾಗಿದೆ, ಸಮಸಂಖ್ಯೆಯ ಬೀಜೋಕ್ತಿಯ ಅಥವಾ ಬೆಸ ಸಂಖ್ಯೆಯ ಬೀಜೋಕ್ತಿಯ? ಇದು ಸಮಸಂಖ್ಯೆಯ ಬೀಜೋಕ್ತಿ ಅಂತ ನಾವು ಹೇಳ್ಬೋದು. ಹೇಗೆ ಅಂದ್ರೆ ಇಲ್ಲಿ ಈಗ 2 ಎನ್ನುವಂಥದ್ದು 2 ಎನ್ನುವಂತ ಸಂಖ್ಯೆ ಎರಡು ಪದಗಳಲ್ಲಿ ಇರೋದ್ರಿಂದ 2 ಅನ್ನ ನೀವು ಕಾಮನ್ ಟರ್ಮ್ ಆಗಿ ಹೊರಗಡೆ ತೆಗೆದ್ರೆ ಇಲ್ಲಿ 2m + q ಅಂತ ಸಿಗ್ತದೆ. ಸೊ 2 ಎನ್ನುವಂಥದ್ದು ಸಮಸಂಖ್ಯೆ ಆಗಿರೋದ್ರಿಂದ ಸಮಸಂಖ್ಯೆಯನ್ನ ಯಾವುದೇ ಸಂಖ್ಯೆಯ ಜೊತೆ ಗುಣಿಸಿದಾಗ ನಮಗೆ ಸಿಗುವಂತ ಉತ್ತರವು ಏನಾಗಿರ್ತದೆ, ಸಮಸಂಖ್ಯೆ ಆಗಿರ್ತದೆ. ಹಾಗಾಗಿ ಇದು ಸಮ ಬೀಜೋಕ್ತಿ ಅಂತ ನಾವು ಈ ರೀತಿಯಲ್ಲಿ ಹೇಳ್ಬೋದು. ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಯಾವ ರೀತಿ ಅಂದ್ರೆ, ಈಗ ನೀವು 4m ಮತ್ತೆ 2q ಅನ್ನು ತೆಗೆದುಕೊಂಡ್ರೆ ಇದರಲ್ಲಿ 4 ಎನ್ನುವಂಥದ್ದು ಒಂದು ಸಮಸಂಖ್ಯೆ. ಸೊ ಸಮಸಂಖ್ಯೆಯನ್ನ ಯಾವುದೇ ಸಂಖ್ಯೆ ಜೊತೆ ಗುಣಿಸಿದಾಗ ನಿಮಗೆ ಸಿಗುವಂತ ಉತ್ತರ ಏನಾಗಿರ್ತದೆ, ಸಮಸಂಖ್ಯೆ ಆಗಿರ್ತದೆ. ಪ್ಲಸ್ ಇಲ್ಲಿ 2 ಎನ್ನುವಂಥದ್ದು ಸಮಸಂಖ್ಯೆ. ಸೊ ಇದನ್ನ ಯಾವುದೇ ಸಂಖ್ಯೆ ಜೊತೆ ಗುಣಿಸಿದಾಗ ಸಿಗುವಂತ ಉತ್ತರ ಸಮಸಂಖ್ಯೆ ಆಗಿರ್ತದೆ. ನೆಕ್ಸ್ಟ್ ಎರಡು ಸಮಸಂಖ್ಯೆಗಳನ್ನ ಕೂಡಿಸಿದಾಗ ಸಿಗುವಂತ ಉತ್ತರ ಏನಾಗಿರ್ತದೆ, ಸಮಸಂಖ್ಯೆ ಆಗಿರ್ತದೆ. ಹಾಗಾಗಿ 4m +
2q ಅಂತ ನಮಗೇನು ಕೊಟ್ಟಿದ್ದಾರೆ ಈ ಬೀಜೋಕ್ತಿಯನ್ನ ಇದೊಂದು ಸಮಸಂಖ್ಯೆಯ ಬೀಜೋಕ್ತಿಯಾಗಿದೆ ಅಂತ ಹೇಳಿ ನಾವು ಎರಡು ರೀತಿಯಲ್ಲಿ ಸಮರ್ಥನೆಯನ್ನ ಕೊಡಬಹುದು. ಸೊ ಅದೇ ಎಕ್ಸ್ಪ್ಲನೇಷನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ತಿಳಿದಿರುವಂತೆ ಯಾವುದೇ m ಮತ್ತು q ಪೂರ್ಣಾಂಕಗಳಿಗೆ 4m ಸಮಸಂಖ್ಯೆ 2q ಸಮಸಂಖ್ಯೆ, ಆದ್ದರಿಂದ ಅವುಗಳ ಮೊತ್ತ ಕೂಡ ಸಮಸಂಖ್ಯೆ ಆಗಿರ್ತದೆ. ಹಾಗೆ 4m 2q ಇಂದ 2 ಅನ್ನ ಹೊರಗಡೆ ತೆಗೆದ್ರೆ ನಮಗೆ 2 × 2m + q ಸಿಗ್ತದೆ. ಹಾಗಾಗಿ ಇದು ಕೂಡ ಒಂದು ಏನಾಗಿದೆ, ಸಮಸಂಖ್ಯೆಯ ಬೀಜೋಕ್ತಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ಇಲ್ಲಿ ನಾವು ಕೆಲವು ಉದಾಹರಣೆಯನ್ನು ತೆಗೆದುಕೊಳ್ಳುವ. m ಮತ್ತೆ qಗೆ ಬೆಲೆಗಳನ್ನು ಹಾಕಿದಾಗ ನಮಗೆ ಯಾವ ಉತ್ತರ ಸಿಗ್ತದೆ ಅಂತ ನಾವಿಲ್ಲಿ ನೋಡುವ. ಸೊ ಇಲ್ಲಿ ಕೊಟ್ಟಿರುವಂತ ಬೀಜೋಕ್ತಿ ಯಾವುದು? 4m + 2q ಎನ್ನುವಂತ ಬೀಜೋಕ್ತಿ. ಇಲ್ಲಿ m ನ ಬೆಲೆಯನ್ನ ನಾವು 4 ಅಂತ ತೆಗೆದುಕೊಳ್ಬೇಕು, ಹಾಗೆ q ನ ಬೆಲೆಯನ್ನ -9 ಅಂತೇಳಿ. ಸೊ 4 × 4 + 2 × q ನ ಬೆಲೆ -9. ಸೊ 2 × -9. ಸೊ 4 × 4 ಅಂದ್ರೆ ಎಷ್ಟು? 16. 2 × 9 18. ಮೈನಸ್ ಚಿಹ್ನೆ ಇದೆ, ಹಾಗಾಗಿ -18 ಎನ್ನುವಂತ ಉತ್ತರ ಸಿಗ್ತದೆ. 16 - 18 ಅಂದ್ರೆ ಇದು -2 ಅನ್ನ ಕೊಡ್ತದೆ. ಸೊ -2 ಎನ್ನುವಂಥದ್ದು ಏನಾಗಿದೆ, ಒಂದು ಋಣ ಸಮಸಂಖ್ಯೆ ಆಗಿದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು 4m + 2q ಎನ್ನುವಂಥದ್ದು ಏನಾಗಿದೆ, ಒಂದು ಸಮಸಂಖ್ಯೆಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. x² + 2 ಬೀಜೋಕ್ತಿಯಲ್ಲಿ x ಸಮಸಂಖ್ಯೆಯಾಗಿದ್ದರೆ x² ಸಮಸಂಖ್ಯೆಯಾಗುತ್ತದೆ. x ಬೆಸಸಂಖ್ಯೆಯಾಗಿದ್ದರೆ x² ಬೆಸಸಂಖ್ಯೆಯಾಗುತ್ತದೆ. ಆದ್ದರಿಂದ ಬೀಜೋಕ್ತಿ x² + 2 ಯಾವಾಗಲೂ ಒಂದು ಸಮಸಂಖ್ಯೆಯನ್ನ ನೀಡುವುದಿಲ್ಲ. ಸೊ ಇಲ್ಲಿ ಈಗ x² + 2 ಬೀಜೋಕ್ತಿಯನ್ನು ನೀವು ಗಮನಿಸಿ. ಇಲ್ಲಿ ಈಗ ಯಾವ ರೀತಿಯ ಇದು ಬೀಜೋಕ್ತಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಮೇಲ್ಗಡೆ ನಾವು ನೋಡಿದ್ದೇವೆ x² + 2 ಇಲ್ಲಿ ಒಂದು ಬೀಜೋಕ್ತಿ ಕೊಟ್ಟಿದ್ರು. ಇಲ್ಲಿ ಈ ಬೀಜೋಕ್ತಿ ಸಮಸಂಖ್ಯೆಯನ್ನು ಕೂಡ ಕೊಡ್ಬೋದು, ಹಾಗೆ ಬೆಸ ಸಂಖ್ಯೆಯನ್ನ ಕೊಡ್ಬೋದು. ಅದೇ ರೀತಿ b² + 1 ಎನ್ನುವಂತ ಬೀಜೋಕ್ತಿ ಕೂಡ ಎರಡು ರೀತಿಯ ಸಂಖ್ಯೆಯನ್ನ ಕೊಡ್ಬೋದು. ಅದು ಯಾವುದರ ಮೇಲೆ ಡಿಪೆಂಡ್ ಆಗಿರ್ತದೆ, ನೀವು x-ನ ಯಾವ ಬೆಲೆಯನ್ನ ತೆಗೆದುಕೊಂಡಿದ್ದೀರಿ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಈಗ ಮೊದಲಿಗೆ x = 6 ಅಂತ ತೆಗೆದುಕೊಂಡ್ರೆ, ಅಂದ್ರೆ x ಎನ್ನುವಂಥದ್ದು ಏನಾಗಿದೆ, ಇಲ್ಲಿ ಸಮಸಂಖ್ಯೆ ಆದ್ರೆ ಇಲ್ಲಿ ನಮ್ಗೆ ಏನು ಉತ್ತರ ಸಿಗ್ತದೆ? 6² + 2. 6² ಅಂದ್ರೆ 36. 36 + 2 ಇದು ನಿಮಗೆ 38 ಅನ್ನ ಕೊಡ್ತದೆ. ನೆಕ್ಸ್ಟ್ x = 3. 3 ಎನ್ನುವಂಥದ್ದು ಏನಾಗಿದೆ, ಒಂದು ಬೆಸ ಸಂಖ್ಯೆ ಆಗಿದೆ. ಸೊ ಅದನ್ನು ಹಾಕಿದಾಗ 3² + 2 ಅಂದ್ರೆ 9 + 2 ಇದು ನಿಮಗೆ 11 ಅನ್ನ ಕೊಡ್ತದೆ. ಸೊ ಇಲ್ಲಿ ಗಮನಿಸಿ, ನಾವು ಇಲ್ಲಿ ಮೊದಲಿಗೆ ಸಮಸಂಖ್ಯೆ ತೆಗೆದುಕೊಂಡಾಗ ನಮಗೆ ಉತ್ತರ ಏನು ಸಿಕ್ಕಿದೆ, ಸಮಸಂಖ್ಯೆ ಸಿಕ್ಕಿದೆ. ಹಾಗೆ ಇಲ್ಲಿ ಬೆಸ ಸಂಖ್ಯೆಯನ್ನು ತೆಗೆದುಕೊಂಡಾಗ ನಮಗೆ ಉತ್ತರ ಬೆಸ ಸಂಖ್ಯೆ ಸಿಕ್ಕಿದೆ. ಆದ್ದರಿಂದ ನಾವಿಲ್ಲಿ ಹೇಳ್ಬೋದು x² + 2 ಬೀಜೋಕ್ತಿಯಲ್ಲಿ x ನ ಬೆಲೆ ಮೇಲೆ ಇದು ಯಾವ ರೀತಿಯ ಸಂಖ್ಯೆಯನ್ನ ಕೊಡ್ತದೆ ಅನ್ನೋದು ಡಿಪೆಂಡ್ ಆಗಿರ್ತದೆ. x ಒಂದು ವೇಳೆ ಸಮಸಂಖ್ಯೆ ಆದರೆ x² + 2 ಎನ್ನುವಂಥದ್ದು ನಮಗೆ ಸಮಸಂಖ್ಯೆಯನ್ನ ಕೊಡ್ತದೆ. ಹಾಗೆ x ಒಂದು ವೇಳೆ ಬೆಸ ಸಂಖ್ಯೆ ಆದರೆ ನಮಗೆ ಬರುವಂತ ಉತ್ತರವು ಕೂಡ ಬೆಸ ಸಂಖ್ಯೆಯಾಗಿರ್ತದೆ. ಅದೇ ರೀತಿ ಇನ್ನು ಇತರೆ ಬೀಜೋಕ್ತಿಗಳಲ್ಲಿ ಯಾವುದು ಯಾವಾಗಲೂ ಸಮಸಂಖ್ಯೆಗಳನ್ನು ನೀಡುತ್ತದೆ ಎಂದು ನಿರ್ಧರಿಸಿ ಮತ್ತು ವಿವರಿಸಿ ಪ್ರತಿ ಬೀಜೋಕ್ತಿಗೆ ಸೂಕ್ತವಾದ ಕೆಲವು ಉದಾಹರಣೆಗಳು ಮತ್ತು ಉದಾಹರಣೆ ಎಲ್ಲದವುಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲವನ್ನ ನಾವಿಲ್ಲಿ ಮಾಡಿದ್ದೇವೆ. ಇಲ್ಲಿ ವಿವರಣೆಯನ್ನು ಕೂಡ ಕೊಟ್ಟಿದ್ದೇನೆ ನಾನು, ಪ್ರತಿಯೊಂದು ಬೀಜೋಕ್ತಿಗೂ ಯಾವ ರೀತಿಯ ಬೀಜೋಕ್ತಿ ಅಂತೇಳಿ. ನೆಕ್ಸ್ಟ್ ಅಲ್ಲಿ ಕೊಟ್ಟಿರುವಂತಹ ಕ್ವಶನ್, ಯಾವಾಗಲೂ ಸಮಸಂಖ್ಯೆಯನ್ನ ನೀಡುವ ಕೆಲವು ಬೀಜೋಕ್ತಿಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಅಂದ್ರೆ ಆ ಬೀಜೋಕ್ತಿಗಳು ಯಾವಾಗಲೂ ಯಾವುದೇ ನೀವು ಕ್ರಿಯೆಯನ್ನ ಮಾಡಿದಾಗ ಸಮಸಂಖ್ಯೆಯನ್ನ ಕೊಡುವ ರೀತಿಯಲ್ಲಿ ಇರಬೇಕು. ಸೊ ಇದಕ್ಕೆ ನೀವು ಯಾವುದೇ ಬೀಜೋಕ್ತಿಯನ್ನ ಬರೀಬಹುದು. ಈಗ ಉದಾಹರಣೆಗೆ 2a × 3b ಅಂತ ಬರೆದ್ರೆ ಇದು ಕೂಡ ನಿಮ್ಗೆ ಏನು ಕೊಡ್ತದೆ, ಇದು ಒಂದು ಸಮಸಂಖ್ಯೆಯನ್ನ ಕೊಡ್ತದೆ. ಅಥವಾ 2p + 2q ಎನ್ನುವಂತ ಬೀಜೋಕ್ತಿ, ಹಾಗೆ 2n ಎನ್ನುವಂತ ಬೀಜೋಕ್ತಿ. ಯಾವುದೇ ಬೀಜೋಕ್ತಿಯನ್ನು ನೀವು ತೆಗೆದುಕೊಳ್ಬಹುದು. 4n - 2n ಎನ್ನುವಂತ ಬೀಜೋಕ್ತಿ. ಸೊ 2t + 4q ಎನ್ನುವಂತ ಬೀಜೋಕ್ತಿ. ಸೊ ಈ ರೀತಿಯಲ್ಲಿ ನಿಮ್ಮದೇ ಆದಂತ ಉದಾಹರಣೆಯನ್ನ ತೆಗೆದುಕೊಳ್ಳಿ. ಉದಾಹರಣೆ ಕೊಡುವಾಗ ಅದರಲ್ಲಿ ಸಮಸಂಖ್ಯೆ ಇರುವ ರೀತಿಯಲ್ಲಿ ಕೊಡ್ತಾ ಹೋಗಿ, ಆಗ ನಿಮ್ಗೆ ಸಿಗುವಂತ ಬೀಜೋಕ್ತಿ ಕೂಡ ಸಮಸಂಖ್ಯೆಯನ್ನ ನೀಡುತ್ತದೆ.